ಬೆಳಗಾವಿ ಶುಗರ್ ಫ್ಯಾಕ್ಟರಿ ಬಾಯ್ಲರ್ ಸ್ಫೋಟ, ಅಪಘಾತವೇ ನಿರ್ಲಕ್ಷ್ಯವೇ? ಒಂದು ಸದ್ದು, ಒಂದು ಕ್ಷಣದ ನಿರ್ಲಕ್ಷ್ಯ, 7 ಜೀವಗಳು ಮಣ್ಣಾದ ಭೀಕರ ದುರಂತ. ಇದು ಅಪಘಾತವೋ ಅಥವಾ ವ್ಯವಸ್ಥೆಯ ನಿರ್ಲಕ್ಷ್ಯದ ಪರಿಣಾಮವೋ? ಬೆಳಗಾವಿ ಜಿಲ್ಲೆಯ ಮರಕುಂಬಿ ಇನಾಮದಾರ್ ಶುಗರ್ ಲಿಮಿಟೆಡ್ ಕಾರ್ಖಾನೆ. ನಿನ್ನೆ ಬೆಳಗಿನ ಜಾವ ಕೆಲಸದಲ್ಲಿ ನಿರತರಾಗಿದ್ದ ಕಾರ್ಮಿಕರು. ಅಷ್ಟರಲ್ಲೇ ಏಕಾಏಕಿ ಕಾರ್ಖಾನೆಯ ಬಾಯ್ಲರ್ನಲ್ಲಿ ಭಾರೀ ಸ್ಫೋಟ. ಸದ್ದು ಕೇಳಿದ ಕೆಲವೇ ಕ್ಷಣವೇ ಬೆಂಕಿಯ ಜ್ವಾಲೆಗಳು ಆವರಣವನ್ನೇ ಆವರಿಸಿತ್ತು. ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲೇ 2 ಕಾರ್ಮಿಕರು ಸಜೀವವಾಗಿ ದಹನವಾದ್ರು. ಮತ್ತೆ 8 ಮಂದಿ ಗಂಭೀರವಾಗಿ ಗಾಯಗೊಂಡ್ರು. ಗಾಯಾಳುಗಳನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಕಾಲ ಕಳೆದಂತೆ ಸಾವಿನ ಸಂಖ್ಯೆ ಏರಿಕೆಯಾಗತೊಡಗಿತು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಕಾರ್ಮಿಕ ಮೃತಪಟ್ಟಿದ್ದ. ಒಂದೇ ದಿನ 3 ಮಂದಿ ಪ್ರಾಣ ಕಳೆದುಕೊಂಡ್ರು. ಇಂದು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇನ್ನೂ 4 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಒಟ್ಟಾರೆ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 7. ಅಪಘಾತ ಸಂಭವಿಸಿ ಗಂಟೆಗಳಾದ್ರೂ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಯಾವುದೇ ಅಧಿಕೃತ ಸ್ಪಷ್ಟನೆ ಇಲ್ಲ. ಬಾಯ್ಲರ್ ನಿರ್ವಹಣೆ ಸರಿಯಾಗಿತ್ತೆ? ಸುರಕ್ಷತಾ ನಿಯಮಗಳನ್ನ ಪಾಲಿಸಲಾಗಿತ್ತೆ? ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಮೃತ ಕಾರ್ಮಿಕರ ಮನೆಗಳಲ್ಲಿ ಇಂದು ಮೌನ ಆವರಿಸಿದೆ. ಚಿಕ್ಕ ಮಕ್ಕಳು ತಂದೆಯನ್ನ ಕಾಯುತ್ತಿದ್ದಾರೆ. ತಾಯಂದಿರು ಕಣ್ಣೀರಿನಲ್ಲಿ ದಿನ ಕಳೆಯುತ್ತಿದ್ದಾರೆ. ಪರಿಹಾರದ ಮಾತು ಕೂಡ ಆಡಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕುಟುಂಬದ ಏಕೈಕ ಆಧಾರವಾಗಿದ್ದವರು ಕೆಲಸಕ್ಕೆ ಹೋಗಿ ಮರಳಿ ಬಾರದ ಸ್ಥಿತಿ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಲ್ಲವೇ ಎಂಬ ಪ್ರಶ್ನೆ ಇದೀಗ ಗಟ್ಟಿಯಾಗಿ ಕೇಳಿಬರ್ತಿದೆ. ಒಂದು ಬಾಯ್ಲರ್ ಸ್ಫೋಟ, ಆದರೆ ಪ್ರಶ್ನೆಗಳು ಅನೇಕ. ಇದು ಕೇವಲ ಅಪಘಾತವೇ ಅಥವಾ ಮಾನವ ನಿರ್ಲಕ್ಷ್ಯದ ಬೆಲೆ 7 ಜೀವಗಳೇ? ಉತ್ತರ ಕೊಡುವವರು ಯಾರು?